ನಮಸ್ಕಾರ. ನೋಡಿ, ಕ್ವಿಕ್ ಮಸಾಲೆ ಪುರಿ ರೆಸಿಪಿ ತುಂಬ ಟೈಮ್ ತಗೊಳ್ಳಲ್ಲ. ವಿಡಿಯೋನಲ್ಲಿ ಫಾಸ್ಟಾಗೆಲ್ಲ ಹೇಳ್ಕೊಂಡು ಹೋಗ್ತೀನಿ. ಸೊ ಮಾಮೂಲಿ ಗ್ರೀನ್ ಚಟ್ನಿ ಮಾಡೋ ಥರ ಗ್ರೀನ್ ಚಟ್ನಿ ಮಾಡಿಟ್ಟಿದ್ದೀನಿ. ಅಂದರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಕೈ ಹಿಡಿ, ಆಮೇಲೆ ಪುದೀನ ಒಂದು ಕೈ ಹಿಡಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕ್ಬಿಟ್ಟು ಗ್ರೀನ್ ಚಟ್ನಿ ಮಾಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಎತ್ತಿಟ್ಕೊಂಡಿದ್ದೀನಿ, ಮಸಾಲೆ ಪುರಿ ಹಾಕೊಳ್ಳೋಕೆ ಬೇಕಲ್ವಾ. ಸೊ ಇದೇ ಖಾರ ನಮ್ಮದು. ಮತ್ತೆ ಬಂದು ಈ ಗ್ರೀನ್ ಚಟ್ನಿಗೆ ಮತ್ತೆ ಬೇರೆ ಐಟಮ್ಗಳು ಆ್ಯಡ್ ಮಾಡ್ತೀವಿ. ಲವಂಗ, ಚಕ್ಕೆ, ಆಯ್ತಾ, ಸ್ಟಾರ್ ಅನೀಸು, ಆಮೇಲೆ ಏನೇನಪ್ಪ ಫೆನಲ್ ಸೀಡ್ಸ್, ಅದೇ ಏನಪ್ಪ ಸೋಂಪು, ಆಮೇಲೆ ಕಲ್ಲು ಹೂವು ಅಂದರೆ ಸ್ಟೋನ್ ಫ್ಲವರು, ಅಷ್ಟು ಆ್ಯಡ್ ಮಾಡ್ಕೋಬೇಕು. ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ. ಒಂದು ನಿಮಿಷ ಬಂದೆ. ಸೊ ಇವಾಗ ನೀವು ನೋಡ್ತಾ ಇರೋ ಹಾಗೆ ಒಂದು ಸ್ವಲ್ಪ ಇದೆಲ್ಲ ಫ್ಲೇವರಿಂಗ್ ಏಜೆಂಟ್ಸ್ ಅಷ್ಟೇ. ಅಷ್ಟು ಅಂತಿಲ್ಲ ಕ್ವಾಂಟಿಟಿ. ಒಂಚೂರು ಅಲ್ಲಿ ಕಲ್ಲು ಹೂವು ನೋಡಿ, ಕಲ್ಲು ಹೂವು ಹಾಕಿದ್ದೀನಿ. ತುಂಬ ಹಾಕಕ್ಕೆ ಹೋಗ್ಬೇಡಿ. ತುಂಬ ಹಾಕಿದ್ರೆ ಅದು ಓವರ್ ಫ್ಲೇವರ್ ಬರುತ್ತೆ, ಒಂಥರ ಚೆನ್ನಾಗಿರಲ್ಲ. ತುಂಬ ಜಾಸ್ತಿ ಆಗಿಬಿಡುತ್ತೆ ಮಸಾಲೆ ಫ್ಲೇವರು. ಆಮೇಲೆ ಮತ್ತಿನ್ನೇನು ಇಲ್ಲಿ ಇನ್ನೇನಪ್ಪ, ಸೊ ನೋಡಿ, ಲವಂಗ ಇದು ಯಾವುದಪ್ಪ, ಏಲಕ್ಕಿ ಒಂದು 3 ಕಾಳು ಹಾಕಿಟ್ಟಿದ್ದೀನಿ, ಒಂದು ಮುಳುಗೋಗಿದೆ. ಆಮೇಲೆ ಲವಂಗ ಬಂದು ಲವಂಗ ಒಂದು 2-3 ಹಾಕಿದ್ದೀನಿ. ಚಕ್ಕೆ ಬಂದು ನೋಡ್ತಾ ಇದ್ದೀರಲ್ಲ, ಒಂದು 3-4 ಇಂಚ್ ಪೀಸು ಅಷ್ಟೇ. ಸೊ ಆಮೇಲೆ ಸ್ಟಾರ್ ಅನೀಸ್ ಆ ಕಡೆ ಒಂದೇ ಒಂದು ಸ್ಟಾರ್ ಅನೀಸ್ ಹಾಕಿಟ್ಟಿದ್ದೀನಿ. ಸೊ ಇದೆಲ್ಲ ಬರೀ ಫ್ಲೇವರಿಂಗ್ ಏಜೆಂಟ್ಸು. ಮತ್ತೆ ಬಂದು ಫ್ಲೇವರ್ಗೋಸ್ಕರ, ಖಾರಕ್ಕೋಸ್ಕರ ಅಲ್ಲ, ಫ್ಲೇವರ್ಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ 1-2 ಹಾಕೋತೀನಿ. ಕೈಗೆ ಸಿಗಲ್ಲ ಕರೆಕ್ಟಾಗಿ. ಸೊ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಖಡಕ್ ಫ್ಲೇವರ್ ಬರಲಿ ಅಂತ 2 ಹಾಕೊಂಡಿದ್ದೀನಿ. ಸಾಕು ಬಿಡಿ, ಅಷ್ಟು ಸಾಕು, ಜಾಸ್ತಿ ಬೇಡ. ಓಕೆ. ಸೊ ಮತ್ತೆ ಅಲ್ಲಿ ಬಟಾಣಿ ಬೇಯ್ತಾ ಇದೆ. ಆಲ್ರೆಡಿ ಒಂದ್ಸಲ ಬೆಂದಿತ್ತು, ಅರ್ಧಂಬರ್ಧ ಬೆಂದಿತ್ತು ಅಂದ್ಬಿಟ್ಟು ಮತ್ತೊಮ್ಮೆ ಇಟ್ಟಿದ್ದೀನಿ. ಸೊ ಸಾಕಷ್ಟು ಹಿತವಾಗಿ ಬಟಾಣಿ ಬಂದರೆ ಒಳ್ಳೇದು. ಅದ್ರ ಒಳಗಡೆ ಆಲೂಗಡ್ಡೆ ಒಂದು ಇಟ್ಟಿದ್ದೀನಿ, ಅದು ಬೇಯುತ್ತೆ. ಆಮೇಲೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಿಶ್ರಣ ಮಾಡೋದು ಅಂತ. ಓಕೆ. ಸೊ ಫಸ್ಟು ನಾನು ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಬರ್ತೀನಿ ವಾಪಸ್ಸು. ಮತ್ತು ಇನ್ನೊಂದು ಹೇಳಬೇಕಾಗಿತ್ತು, ನಾನು ಬೇಯಿಸಿರೋದು ನೆನೆಸಿರೋ ಬಟಾಣಿ. ಸೊ ಒಣ ಬಟಾಣಿನ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಅದು ನೀರು ಹೀರ್ಕೊಂಡ್ಮೇಲೆ ಅದನ್ನು ಬೇಯಿಸ್ಬೇಕು, ಅದರಲ್ಲೇ ರುಚಿ ಬರೋದು. ಮತ್ತು ನೆಕ್ಸ್ಟು ಒಂದು 2-3 ಸ್ಪೂನ್ ಎಣ್ಣೆ ಬಿಟ್ಕೊಂಡು ಹೈ ಹೀಟಲ್ಲಿ ಫೈನಾಗಿ ಹೆಚ್ಚಿರೋ ಈರುಳ್ಳಿನ ರೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಇದೆಲ್ಲ ಫ್ಲೇವರಿಂಗ್ ಅಷ್ಟೇ ಮಸಾಲೆಗೆ. ಇದೆಲ್ಲ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ಲೇವರಿಂಗ್ ಕೊಡುತ್ತೆ, ಒಂದು ಬೇಸ್ ಕೊಡುತ್ತೆ ಮಸಾಲೆನ ರೋಸ್ಟ್ ಮಾಡೋಕ್ಕೆ. ಇಲ್ಲಾಂದರೆ ನೀವು ಸುಮ್ಮನೆ ಡೈರೆಕ್ಟಾಗಿ ಎಣ್ಣೆಗೆ ಮಸಾಲೆ ಹಾಕಿದ್ರೆ ಫುಲ್ಲು ತಳ ಹತ್ಕೊಂಡು ಸೀದೋಗುತ್ತೆ. ಸೊ ಹಿಂಗೆ ಮಾಡೋಣ ನೋಡಿ, ಒಂಚೂರು ಹಿಂಗೆ ರೋಸ್ಟ್ ಆಗ್ತಾ ಇದೊಂದು ಬೇಸ್ ಕ್ರಿಯೇಟ್ ಮಾಡ್ತೀವಿ. ಈರುಳ್ಳಿ ಏನು ಮಾಡುತ್ತೆ ಸೈಂಟಿಫಿಕಲಿ, ನಾವು ರೋಸ್ಟ್ ಮಾಡ್ತಾ ಈರುಳ್ಳಿ ಅದು ತಳ ಹತ್ತದೇ ಇರೋ ಥರ ಮಾಡುತ್ತೆ. ಇವಾಗ ನೀವು ಮಸಾಲೆ ದೋಸೆ ಮಾಡೋವಾಗಲೆಲ್ಲ ಈರುಳ್ಳಿ ಬೆಳಿತಾರಲ್ವ ತವಕ್ಕೆ, ಯಾಕೆ ಅಂತಂದರೆ ಅದೊಂದು ಲೇಯರ್ ಕ್ರಿಯೇಟ್ ಮಾಡುತ್ತೆ ಕೆಮಿಕಲಿ, ಸೊ ದಟ್ ದೋಸೆ ಅಂಟ್ಕೊಳ್ಳಲ್ಲ, ಕಚ್ಕೊಳ್ಳಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ ಟೆಕ್ನಿಕಲ್ ಇದು. ಈರುಳ್ಳಿ ಒಂದು ಲೇಯರ್ ಕ್ರಿಯೇಟ್ ಮಾಡುತ್ತೆ, ಅಲ್ಲೊಂದು ಕೆಮಿಕಲ್ ಇರುತ್ತೆ. ಅದರಿಂದ ನಮ್ಮ ಹಾಕೋ ಮಸಾಲ ಹುರಿಯುವಾಗ ಕಚ್ಕೊಳ್ಳಲ್ಲ, ಕರೆಕ್ಟಾಗಿ ಹುರಿಯುತ್ತೆ. ಪ್ಲಸ್ ಈರುಳ್ಳಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಅಷ್ಟೇ ಮುಖ್ಯವಾದ ಕಾರಣ. ಇವಾಗ ಮಸಾಲೆ ಹಾಕ್ತೀನಿ ಇದಕ್ಕೆ, ರುಬ್ಬಿದ್ದೀನಲ್ಲ ಆ ಮಸಾಲೆ. ಓಕೆ, ಮಸಾಲ ಹಾಕಿ ರುಬ್ತಾ ಇದ್ದೀನಿ ಹೈ ಹೀಟಲ್ಲೇ. ಸುಮ್ಮನೆ ಅದೇನು ಹಸಿ ವಾಸನೆ ಹೋಗೋಕ್ಕೋಸ್ಕರ ರುಬ್ಬಬೇಕು ಅಷ್ಟೆ. ಹುರಿಬೇಕು. ನನ್ನ ಕ್ಯಾಮ್ರಲ್ಲಿ ಇಲ್ಲಿ ಎದುರುಗಡೆ ಕಾಣಿಸೋಕ್ಕಿಂತನೂ ಗ್ರೀನಾಗಿ ಕಾಣಿಸ್ತಾ ಇದೆ ಮಸಾಲೆ. ವೆರಿ ಅಮೇಝಿಂಗ್. ಸರಿ, ಇದು ಹುರಿದುಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಓಕೆ, ಸಿ ನೋಡಿ, ಇನ್ನೂ ಹುರಿತಾ ಇದ್ದೀನಿ. ಫಸ್ಟು ಹೈ ಹೀಟಲ್ಲಿ ಸ್ಟಾರ್ಟ್ ಮಾಡಿದವನು ಫುಲ್ ಹೀಟ್ ಕಮ್ಮಿ ಮಾಡಿಬಿಟ್ಟು ಇವಾಗ ಲೋ ಹೀಟಲ್ಲಿ ಹುರಿತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕು. ಬಹುಶಃ ಒಂದು 4-5 ನಿಮಿಷ ತನಕ ಹುರಿಬೇಕಾಗತ್ತೆ ನಾನು ಅದನ್ನು. ಓಕೆ, ಆಮೇಲೆ ವಾಪಸ್ ಬರ್ತೀನಿ. ಸರಿ, ಇವಾಗ ಸಾಕಷ್ಟು ಹುರಿದಿದೆ ಅನ್ಸುತ್ತೆ. ವಾಸನೆ ಘಮ ಚೆನ್ನಾಗಿ ಬರ್ತದೆ. ತುಂಬ ಓವರಾಗಿ ಹುರಿಬೇಡಿ, ಅವಾಗ ನಾರ್ತ್ ಇಂಡಿಯನ್ ಕರಿ ಆಗಿಬಿಡುತ್ತೆ. ನಮಗೆ ಮಸಾಲೆ ಹುರಿಬೇಕು, ನಾರ್ತ್ ಇಂಡಿಯನ್ ಕರಿ ಎಲ್ಲ. ಸೊ ಇವಾಗ ಒಂದು ಸ್ವಲ್ಪ ಹಸಿ ವಾಸನೆ ಹೋಯ್ತಪ್ಪ ಅನ್ಸಿದ ತಕ್ಷಣ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಹಾಕೊಳ್ಳೋಕೆ ಹೋಗಬೇಡಿ. ಚಿಕನ್ ಮಾಡೋಕ್ಕೋಸ್ಕರ ಒಂದು ಮೆಥಡ್ ಯೂಸ್ ಮಾಡ್ತೀವಿ, ಅದನ್ನು ತೋರಿಸ್ತೀನಿ ನಾನು. ಸೊ ಇವಾಗ ನೀರು ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು. ಸೊ ಇದಕ್ಕೆ ಒಂಚೂರು ಬ್ಲ್ಯಾಕ್ ಸಾಲ್ಟು, ಮೇ ಬಿ ಒಂದು ಸ್ವಲ್ಪ ಜೀರಾ ಪುಡಿ ಬೇಕು ಅಂತಂದರೆ ಹಾಕ್ಕೊಳ್ಳಿ. ಬ್ಲ್ಯಾಕ್ ಸಾಲ್ಟ್ ಅಂತೂ ಬೇಕೇ ಬೇಕು. ಸ್ವಲ್ಪ ಚಾಟ್ ಮಸಾಲ. ಓಕೆ, ಬರೋಣ ಅಲ್ಲಿಗೆ. ಸೊ ಪುಡಿಗಳು ಹಾಕಾಯ್ತೆ ನಾನು. ಒಂದು 1/2-3/4 ಸ್ಪೂನ್ ಜೀರಾ ಪುಡಿ, ಒಂದು 1/2 ಸ್ಪೂನ್ ಬ್ಲ್ಯಾಕ್ ಸಾಲ್ಟು, ಒಂದು 1/2 ಸ್ಪೂನ್ ಚಾಟ್ ಮಸಾಲ. ತುಂಬ ಹಾಕೊಳ್ಳೋದು ಬೇಡ, ಫ್ಲೇವರ್ಗೋಸ್ಕರ ಅಷ್ಟೇ, ಏನೂ ಇಲ್ಲ ಮುಖ್ಯವಾಗಿ. ಸೊ ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕು.
ಸೊ ಕೊನೆಯಲ್ಲಿ ನೀವು ಇದನ್ನ ಚಿಕನ್ ಮಾಡಬೇಕಾದ್ರೆ ಹಲವಾರು ಮೆಥಡ್ಗಳಿದೆ. ಓಕೆ, ಕೆಲವರು ಕಡಲೆ ಹಿಟ್ಟು ಅನ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬೋಂಡದ ಹಿಟ್ಟು ಅದಕ್ಕೆ ತಂದ್ಬಿಟ್ಟು ಅದನ್ನ ಹಾಕಿ ಗಟ್ಟಿ ಮಾಡ್ತಾರೆ. ಆಯ್ತಾ, ಗ್ಯಾಸ್ ಆಗತ್ತೆ ಅನ್ನೋ ಅವ್ರಿಗೆ ಬೇಕಾದ್ರೆ ಮೈದಾ ಹಿಟ್ಟು ಹಾಕೊಳ್ಳಿ, ಅದು ಒಳ್ಳೇದಲ್ಲ. ಅಕ್ಕಿ ಹಿಟ್ಟು ಬೇಕಾದ್ರೂ ಹಾಕೋಬೋದು, ಅದ್ರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇನ್ನು ಸುಮಾರು ಜನ ಬಟಾಣಿ ಆಲೂಗಡ್ಡೆ ಎರಡನ್ನು ಮಿಕ್ಸಿ ಮಾಡ್ಬಿಟ್ಟು ಹಾಕೋತಾರೆ. ಸೊ ನಿಮ್ಮಿಷ್ಟ ಹೆಂಗೆ ಚಿಕನ್ ಮಾಡ್ಕೋಬೇಕು ಅದು ನಿಮ್ಮಿಷ್ಟ, ಆ ರೀತಿ ನೀವು ಚಿಕನ್ ಮಾಡ್ಕೊಳ್ಳಿ. ಎಲ್ಲ ಮೆಥಡ್ಸು ಹೇಳಿದ್ದೀನಿ ನಾನು. ಸೊ ಚಿಕನ್ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ಮಸಾಲೆ ಪುರಿ ಯಾವ ಥರ ಬರುತ್ತೆ ಅಂತ. ಬಹುಶಃ ನಾನು ಬಟಾಣಿ ಆಲೂಗಡ್ಡೆ ಟ್ರೈ ಮಾಡ್ಬೋದು. ಓಕೆ, ಕಡಲೆ ಹಿಟ್ಟಾರು ಟ್ರೈ ಮಾಡ್ಬೋದು, ನೋಡ್ತೀನಿ, ನಾನು ಡಿಸೈಡ್ ಮಾಡ್ತೀನಿ ಅದನ್ನು. ಓಕೆ, ಸಿ ಯು ಅಗೇನ್. ಓಕೆ ನೋಡಿ, ನಾನು ಬಟಾಣಿ ಇವಾಗ ಇಟ್ಟಿದ್ದು 2ನೇ ಸಲ ಇಟ್ಟಿದ್ದು, ಇವಾಗ ಕರೆಕ್ಟಾಗಿ ಬೆಂದಿದೆ. ಓಕೆ ನೋಡಿ, ತೋರಿಸ್ತೀನಿ. ಸೊ ಇಷ್ಟು ಬೆಂದರೆ ಸಾಕು. ಓಕೆ, ಹೆಚ್ಚುಬಿಟ್ಟು ತೋರ್ಸೋಕ್ಕಾಗಲ್ಲ, ಒಂದು ಕೈಲಿ ವೀಡಿಯೋ ಇಟ್ಕೊಂಡಿದ್ದೀನಿ ಅಲ್ಲ, ಆಯಿತಾ. ಆಲೂಗೆಡ್ಡೆನೂ ಒಂದು ಬೇಯಿಸಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ. ಸೊ ಅದನ್ನು ನಾನು ಡೈರೆಕ್ಟಾಗೆ ಒಂದು ಪಾರ್ಟು ಮಸಾಲೆ ಗಟ್ಟಿ ಮಾಡೋಕ್ಕೋಸ್ಕರ ಉಪಯೋಗಿಸ್ತೀನಿ, ಇನ್ನೊಂದು ಪಾರ್ಟು ಬಟಾಣಿ ಗಟ್ಟಿ ಮಾಡೋಕ್ಕೋಸ್ಕರ. ಸೊ ಎಲ್ಲ ಕಡೆನೂ ಬಟಾಣಿಗೆ ಆಲೂಗಡ್ಡೆನೂ ಮಿಕ್ಸ್ ಮಾಡಿರ್ತಾರೆ, ಅದಕ್ಕೆ ನಿಮ್ಗೆ ಒಂಥರ ಥಿಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ ರುಚಿ. ಸ್ಟಾರ್ಚಿ ಅಡಿಷನ್ ಆಗುತ್ತೆ ಅದಕ್ಕೆ. ಸೊ ಸ್ಟಾರ್ಚಿ ಅಡಿಷನ್ ಆಗೋದು ಮುಖ್ಯ. ಅದನ್ನೆಲ್ಲ ಹಾಕ್ಬಿಟ್ಟು ವಾಪಸ್ ನಿಮಗೆ ತೋರಿಸ್ತೀನಿ. ಓಕೆ, ಸಿ ಯು ಇನ್ ಸಮ್ ಟೈಮ್. ಸರಿ, ಇವಾಗ ಬಟಾಣಿನ ಮತ್ತೆ ಕುದಿಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಆಯ್ತಾ, ಕುದಿಲಿ, ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ರುಚಿ. ಆಮೇಲೆ ಮಿಕ್ಸಿನ ಹಾಳು ಮಾಡ್ಕೊಳ್ಳಲ್ಲ, ನಾನು ಆರಾಮಾಗಿ ಮ್ಯಾಶ್ ಮಾಡೋಕ್ಕೋಸ್ಕರ ಆಲೂಗಡ್ಡೆ ಮತ್ತು ಬಟಾಣಿನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಮ್ಯಾನ್ಯಲ್ಲಾಗಿ ಮ್ಯಾಶ್ ಮಾಡಿ ಒಂದು ಸ್ವಲ್ಪ ಬಟಾಣಿ ಮಿಶ್ರಣಕ್ಕೆ ಒಂದು ಸ್ವಲ್ಪ ಮಸಾಲೆಗೆ ಹಾಕಿರ್ತೀನಿ. ಸೊ ನೋಡೋಣ, ಇದಾದ್ಮೇಲೆ ಬರ್ತೀನಿ. ಸರಿ, ಇಲ್ಲಿ ನೋಡಿ, ಮ್ಯಾಶ್ ಮಾಡಿದ್ದೀನಿ ನೀಟಾಗೆ, ಎಷ್ಟು ಕ್ಲೀನಾಗಿ ಮ್ಯಾಶ್ ಆಗಿದೆ ಎಲ್ಲ. ಆಲ್ಮೋಸ್ಟ್ ಬಟಾಣಿ ಆಲೂಗಡ್ಡೆ ಎಲ್ಲ ಮಿಶ್ರಣ ಚೆನ್ನಾಗಾಗಿದೆ. ಸೊ ಒಂದು ಸ್ವಲ್ಪ ಮಸಾಲೆಗೆ ಒಂದು ಸ್ವಲ್ಪ ಬಟಾಣಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಚಿಕನ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಓಕೆ, ಲೆಟ್ಸ್ ಸಿ. ಸರಿ, ಸಾಕಷ್ಟು ಚಿಕನ್ ಆಗಿದೆ, ತೋರಿಸ್ತೀನಿ ಇವಾಗ. ನೋಡಿ, ನಂಗೆ ಇಷ್ಟು ತಿಕ್ಕಿದ್ರೆ ಸಾಕು, ಬೇಕಾದಷ್ಟು. ಗೊತ್ತಾಯ್ತಾ, ಪರ್ಫೆಕ್ಟ್ ಆಗಿದೆ. ಅಂಗಡಿಗೆ ಹೋಗೋದು ಬೇಡ, ಅಂಗಡಿಗಿಂತನೂ ರುಚಿಯಾಗಿರುತ್ತೆ. ಹೆಲ್ತಿ, ಕ್ವಾಲಿಟಿ, ಹೈಜಿನಿಕ್ಕು, ಧೂಳು ಗೀಳು ಹುಳ ಗಿಳ ಎಲ್ಲ ಮಿಕ್ಸ್ ಆಗಿರಲ್ಲ, ಕರೆಕ್ಟಾಗಿರುತ್ತೆ. ಆಯಿತಾ, ಸೊ ಬಟಾಣಿ ಕಡೆ ಬರೋಣ. ಸೊ ಬಟಾಣಿನೂ ನೋಡಿ ಸಾಕಷ್ಟು ತಿಕ್ಕಾಗಿದೆ, ಇಷ್ಟಿದ್ರೆ ಸಾಕು. ಒಂದು 5 ನಿಮಿಷ ಇದು ಕೂದ್ರೆ ಇನ್ನೂ ಸಾಕಾದಾಗ ಕಾಣಿಸುತ್ತೆ. ಅಂಗಡಿಲಿ ಯಾವ ಥರ ಗಟ್ಟಿ ಇರುತ್ತೋ ಬಟಾಣಿ ಆ ಥರ ಕಾಣಿಸುತ್ತೆ. ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗೋದು ಬೇಡ, ಒಂದು ಸ್ವಲ್ಪ ಪಾಕದ ಥರ ಇದ್ರೆ ಚೆಂದ ಹಾಕ್ಕೊಳಕ್ಕೆ. ಒಂಥರ ಸ್ಟಾರ್ಚಿ ಟೇಸ್ಟ್ ಬರುತ್ತೆ ನೀವು ಪ್ಲೇಟಿಗೆ ಹಾಕೊಂಡಾಗ. ಓಕೆ, ಫೈನ್. ಸರಿ, ಇವಾಗ ಪುರಿಗೆ ಬಂದು ನಾನು ಎಣ್ಣೆಲೆಲ್ಲ ಕರಿತಾ ಇಲ್ಲ ಪುರಿನ, ಯಾವುದೋ ಒಂದು ತರಿಸ್ಕೊಂಡಿದ್ದೀನಿ ಬ್ಲಿಂಕಿಟ್ಟಲ್ಲಿ. ಓಕೆ, ಸರವಣಾಸ್ ಹೋಮ್ ಮೇಡ್ ಅಪ್ಪಳಮ್ಸ್ ಪಾಪಡ್. ಓಕೆ, ಸಾಕಿದು ಬೇಕಾದಷ್ಟು. ಒಳ್ಳೆ ಕ್ವಾಲಿಟಿ ಮೈಕ್ರೋವೇವ್ ಇದ್ದರೆ, ನಂದು ಒಳ್ಳೆ ಕ್ವಾಲಿಟಿ ಮೈಕ್ರೋವೇವ್, ಗ್ರಿಲ್ ಮೋಡು ಎಲ್ಲನೂ ಇದೆ. ಚೆನ್ನಾಗೆ ಮೈಕ್ರೋವೇವ್ ಎನರ್ಜಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆನೂ. ಕೆಲವು ಮೈಕ್ರೋವೇವ್ಗಳು ಚೀಪ್ ಕ್ವಾಲಿಟಿ ಏನಾಗುತ್ತೆ, ಬರೀ ಮಧ್ಯದಕ್ಕೆ ಮಾತ್ರ ಫೋಕಸ್ ಆಗುತ್ತೆ, ಆವಾಗ ನಿಮ್ಮ ಪುರಿಗಳು ಚೆನ್ನಾಗಿ ಬರೋಲ್ಲ. ಸೊ ಇದು ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಮೈಕ್ರೋವೇವ್ ಆದ್ದರಿಂದ ನಾನು ಜಾಸ್ತಿ ಪುರಿಗಳು ಹಾಕಿಟ್ಟಿದ್ದೀನಿ. ಪುರಿಗಳನ್ನ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ನೋಡೋಣ. ಯಾವ ಬ್ರ್ಯಾಂಡ್ ಇದು? ಸ್ಯಾಮ್ಸಂಗ್. ಓಕೆ, ಸ್ಯಾಮ್ಸಂಗ್ ಮೈಕ್ರೋವೇವ್. ನೋಡೋಣ, ಪುರಿ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಿದೆ. ನೋಡಿ, ಒಳ್ಳೆ ಕ್ವಾಲಿಟಿ ಮೈಕ್ರೋವೇವಲ್ಲಿ ಪುರಿ ಸಂಪೂರ್ಣವಾಗಿ ಉಬ್ಬುತ್ತೆ ಕರೆಕ್ಟಾಗಿ, ಅದು ಫುಲ್ ಸ್ಟ್ರೆಂತ್ಗೆ. ಬ್ಯಾಡ್ ಕ್ವಾಲಿಟಿ ಮೈಕ್ರೋವೇವಲ್ಲಿ ಪುರಿ ಅರ್ಧಂಬರ್ಧ ಉಬ್ಬುತ್ತೆ. ನೋಡಿ, ಎಲ್ಲ ಪುರಿನೂ ಕನ್ಸಿಸ್ಟೆಂಟಾಗಿ ಉಬ್ತಾ ಇದೆ. ಆಮೇಲೆ ಸಿಯಲ್ಲ. ಓಕೆ, ಕ್ರಿಸ್ಪ್ ಆಗುತ್ತೆ ಹೊರತು ಸಿಯಲ್ಲ. ತುಂಬ ಇಟ್ಟರೆ ಅವಾಗ ಸೀಬೋದು, ಬಟ್ ಇದರಲ್ಲೆಲ್ಲ ಸಿಯಲ್ಲ. ನೋಡಿ, ಸುಮಾರು ಪುರಿ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿ ಆಗಿದೆ, ಅರಳಿದೆ. ಆಯಿತಾ, ಸೊ 1 ನಿಮಿಷಕ್ಕೆ ಇಟ್ಟಿದ್ದೀನಿ ಅಷ್ಟು ಪೂರಿನ ಟೋಟಲ್ಲಾಗೆ. ಓಕೆ, 1 ನಿಮಿಷಕ್ಕೆ ಸಾಕಷ್ಟು ಕ್ರಿಸ್ಪ್ ಆಗುತ್ತೆ. ಇವಾಗ ನೋಡೋಣ ತೆಗೆದ್ಮೇಲೆ ಹೆಂಗಿರುತ್ತೆ ಅಂತ. ಸೊ ಇನ್ನೆಷ್ಟು 2 ಸೆಕೆಂಡ್ಸ್ ಇದೆ, ಇವಾಗ ನೋಡೋಣ. ನೋಡಿದ್ರ ಎಲ್ಲನೂ ಚೆನ್ನಾಗಾಗಿದೆ, ಯಾವುದೋ ಅತಿಯಾಗಿ ಸೀದಿಲ್ಲ, ಬ್ಯೂಟಿಫುಲ್ ಆಗಿದೆ. ಈ ಪೂರಿನ ಒಂದು ಮುರಿದ್ಬಿಟ್ಟು ತೋರಿಸ್ತೀನಿ. ಒಂದು 2 ಮಿನಿಟ್ಸ್ ಬೇಕು ಅದು ಸ್ವಲ್ಪ ಸೆಟಲ್ ಆಗಿ ಕ್ರಿಸ್ಪ್ ಆಗೋಕ್ಕೆ, ಅಲ್ಲಿ ತನಕ ಬಿಡೋಣ. ಮತ್ತೆ ನಾನು ಒಂದು ಲೋಳೆ ಹದಕ್ಕೆ, ಒಂದು ಪಾಕದ ಹದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಿಲ್ಲ. ನೋಡಿ, ಅಂಗಡಿಗಳಲ್ಲೂ ಗಾಡಿಗಳಲ್ಲೂ ಹಿಂಗೆ ಇರೋದು. ಪರ್ಫೆಕ್ಟ್ ಆಗಿದೆ ಬಟಾಣಿ. ಸಾಕಾಗಿದೆ, ನೀಟಾಗಿ ಇಷ್ಟ ಆಗಬೇಕು ಬಟಾಣಿ. ನೋಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ, ಗಾಡಿಗಳಿಗೆ ಅಂಗಡಿಗಳಿಗೆ ಹೋದ್ರೆ ಅಲ್ಲಿ ಆಲೂಗಡ್ಡೆ ಹಾಕಿರ್ತಾರೆ, ನಂಗೆ ಗೊತ್ತೇ ಆಗಲ್ಲ. ಆ್ಯಕ್ಚುಲಾಗಿ ಆಲೂಗಡ್ಡೆ ಇರುತ್ತೆ, ಆವಾಗಲೇ ಬಟಾಣಿ ಕ್ಲೀನಾಗಿ ಈ ಥರ ಬರುತ್ತೆ. ನೋಡಿ, ಅದ್ರದ್ದು ಪಾಕ ಸೈಡಲ್ಲಿ ಗೊತ್ತಾಯ್ತಾ? ಅದನ್ನು ಹಾಕಿದಾಗ್ಲೇ ಪ್ಲೇಟಿಗೆ ನಿಮಗೆ ಸಿಕ್ಕಾಬಟ್ಟೆ ರುಚಿ ಬರೋದು. ಓಕೆ, ಸೊ ಇದು ಬಟಾಣಿ ರೆಡಿ. ಓಕೆ, ಈ ಕಡೆ ಮಸಾಲೆ ಕಡೆಗೆ ಬರೋಣ. ಸೊ ಮಸಾಲೆ ಕೂಡ ಪರ್ಫೆಕ್ಟಾಗಿ ಆಗಿದೆ. ಎರಡನ್ನೂ ಲೋ ಹೀಟಲ್ಲಿ ಸುಮ್ಮನೆ ಕುದಿಯಕ್ಕೆ ಬಿಟ್ಟಿದ್ದೀನಿ, ಯಾಕಂದರೆ ಎಷ್ಟು ಕುದ್ದಷ್ಟು ಅಷ್ಟು ರುಚಿಯಾಗಿ ಬರುತ್ತೆ. ಓವರಾಗಿ ಸೀದ್ಸಕ್ಕೆ ಹೋಗಬೇಡಿ. ಸೊ ಇದು ಮಸಾಲೆ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾನು ಇವಾಗ ತರಕಾರಿ ಹೆಚ್ಚಕ್ಕೆ ಶುರು ಮಾಡ್ತೀನಿ. ಸರಿ, ಇವಾಗ ತರಕಾರಿ ಹೆಚ್ಕೊಂಡಾಯ್ತು. ವೆರಿ ಫೈನ್ಲಿ ಚಾಪ್ಡ್ ಆನಿಯನ್, ಈರುಳ್ಳಿ ಫೈನಾಗಿ ಹೆಚ್ಕೊಂಡಿರ್ಬೇಕು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕ್ಯಾರೆಟ್ಗೆ ಒಂದು ಫೀಡ್ಬ್ಯಾಕ್ ಕೊಡ್ತೀನಿ. ಕ್ಯಾರೆಟನ್ನು ಯಾವತ್ತೂ ಫ್ರಿಡ್ಜಲ್ಲಿ ಇಟ್ಕೊಬೇಡಿ, ಹೊರಗಡೆನೇ ಇಟ್ಟಿರಿ. ಫ್ರಿಡ್ಜಲ್ಲಿ ಇಟ್ಟಿದ್ರೆ ಬೆಂಡ್ ಥರ ಆಗುತ್ತೆ, ತುರಿಯೋಕ್ಕೂ ಆಗಲ್ಲ, ಹಿರಿಯೋಕ್ಕೂ ಆಗಲ್ಲ. ಅದು ಹಿರಿಯೋಕ್ಕೂ ಆಗಲ್ಲ, ತುರಿಯೋಕ್ಕೂ ಆಗಲ್ಲ. ಅರ್ಥ ಆಯ್ತಾ? ಸೊ ಇಷ್ಟು 3 ಇದ್ರೆ ಸಾಕು ನಮಗೆ ಬೇಕಾದಷ್ಟು ಮಸಾಲೆ ಪುರಿಗೆ.
ಓಕೆ, ಮತ್ತೆ ನೆಕ್ಸ್ಟ್ ನೋಡಿ, ನಾನೊಂದು ಸ್ವಲ್ಪ ಸೋಮಾರಿ, ಎಲ್ಲ ಸ್ವೀಟ್ ಎಲ್ಲ ಕುತ್ಕೊಂಡು ಖರ್ಜೂರದಲ್ಲಿ ಎಲ್ಲ ಮಾಡ್ಕೊಂಡು, ಹುಣಸೆಹಣ್ಣು ಖರ್ಜೂರ ಯಾವುದೂ ಇಲ್ಲ ನನ್ನ ಹತ್ರ, ಬರೀ ಬೆಲ್ಲ ಇರೋದು. ಕೆಲವು ಗಾಡಿಗಳಲ್ಲಿ ಬರೀ ಬೆಲ್ಲನೇ ಮೆಲ್ಟ್ ಮಾಡಿಬಿಟ್ಟು ಸ್ವೀಟ್ ಮಾಡ್ತಾರೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಅಷ್ಟೆಲ್ಲ ನನಗೆ ಪ್ರಾಸೆಸ್ ಬೇಕಾಗಿಲ್ಲ. ಆರಾಮಾಗಿ ಇದನ್ನು ಡೈರೆಕ್ಟಾಗಿ ತೊಗೊಂಡು ಮಸಾಲೆಗೆ ಹಾಕಿಟ್ಬಿಡ್ದು. ಇದು ನನ್ನ ಚಾಯ್ಸ್ ಇದು. ಓಕೆ, ನೀವು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಚಾಯ್ಸ್ ಈ ಥರ, ನನಗೆ ಹಿಂಗೆ ಇಷ್ಟ. ಇನ್ನೊಂದು ಏನಂದರೆ, ಬೆಲ್ಲ ಒಂದು ಪ್ರಿಸರ್ವೇಟಿವ್ ಆ್ಯಕ್ಷನ್ ಕೊಡುತ್ತೆ, ಪ್ರಿಸರ್ವೇಟಿವ್ ಥರ ಬೆಲ್ಲ. ಓಕೆ, ಮಸಾಲೆ ಬಾಳಿಕೆ ಬರುತ್ತೆ ಚೆನ್ನಾಗೆ, ಒಂದು 4-5 ದಿವಸ ಇಟ್ಕೋಬೋದು ಫ್ರಿಡ್ಜಲ್ಲಿ ಎಕ್ಸ್ಟ್ರಾ ಮಿಕ್ಕಿದ್ರೆ. ಜೊತೆಗೆ ನಾನು ಖಾರ ಶೇವೆಗೆ ಯಾವುದೋ ಒಂದು ತರಿಸ್ಕೊಂಡಿದ್ದೀನಿ. ಇದು ಯಾವುದಪ್ಪ, ವೀರಭದ್ರ ಖಾರ ಶೇವೆ. ಸೊ ಮಸಾಲೆ ಮೇಲೆ ಹಾಕೊಳ್ಳೋಕ್ಕೆ. ಸೊ ಎಲ್ಲ ಮಾಡುವಾಗ ತೋರಿಸ್ತೀನಿ ಬನ್ನಿ. ಜೈ ಶ್ರೀರಾಮ್. ಸರಿ, ಇವಾಗ ಪುರಿನ ಹಾಕಿ ಇಟ್ಕೊಂಡಿದ್ದೀನಿ ಪ್ಲೇಟ್ಗೆ. ಇದು ಮೈಕ್ರೋವೇವಲ್ಲಿ ಮಾಡಿರೋದು, ಕರ್ದಿರೋದಲ್ಲ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ತೋರಿಸ್ತೀನಿ. ಓಕೆ, ಕೇಳಿಸ್ತಾ ಇದೆಯಾ ಶಬ್ದ? ಸಾಕತ್ ಕ್ರಿಸ್ಪಿ ಆಗಿದೆ ಗುರು. ಒಂದೊಂದ್ಸಲ ಮುರಿಯೋಕ್ಕೆ ಆಗಲ್ಲ, ಅಷ್ಟು ಕ್ರಿಸ್ಪಿ. ಹಾರ್ಡಲ್ಲ, ಹಾರ್ಡಂತೂ ಗ್ಯಾರಂಟಿ ಇಲ್ಲ. ತುಂಬ ಚೆನ್ನಾಗಾಗಿದೆ ಕ್ರಿಸ್ಪಿ. ತುಂಬ ಪುಡಿ ಮಾಡೋಕ್ಕೆ ಹೋಗ್ಬೇಡಿ ಪುರಿನ. ಇವಾಗ ಹಳೆ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಗಾಡಿಗಳಲ್ಲಿ ಕೊಡ್ತಾ ಇದ್ವಲ್ಲ, ಪುರಿಗಳು ಸ್ವಲ್ಪ ಅರ್ಧಂಬರ್ಧ ಹಾಗೆ ಇರ್ತಾಯಿತ್ತು. ಮಸಾಲೆಯಲ್ಲಿ ನೆಂದ್ಬಿಟ್ಟು ಬಾಯಿಗೆ ಸಿಕ್ಕಿದ್ರೆ ಅದೊಂಥರ ಮಜಾ ಇರುತ್ತೆ. ಓಕೆ, ಸೊ ತುಂಬ ಓವರ್ ಕ್ರಶ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಮೀಡಿಯಮ್ಮಾಗಿ ಮುರಿದ್ರೆ ಸಾಕು. ಅದು ಸ್ವಲ್ಪ ಸೆಟಲ್ ಆಗಬೇಕು ಫ್ಲೈಟ್ ಒಳಗಡೆ, ಆ ರೀತಿ ನೀವು ಮುರಿದ್ರೆ ಸಾಕು. ಓಕೆ, ಕೆಲವು ಪುರಿ ಎಲ್ಲ ಹಿಂಗೆ ಅರ್ಧ ಇರಲಿ, ಪರವಾಗಿಲ್ಲ. ಓಕೆ, ಪರ್ಫೆಕ್ಟ್. ನೆಕ್ಸ್ಟು ಬಟಾಣಿ ಹಾಕೊಳ್ಳೋಣ. ಓಕೆ, ಇಲ್ಲಿಟ್ಕೊಂಡು ಇವಾಗ ನೋಡಿ ನಮ್ಮ ಬಟಾಣಿ ಏನು ಸೂಪರಾಗಿದೆ ಅಂತಂದರೆ, ಫೈನಾಗೆ ನೋಡಿ, ಸಾಕಾಗಿದೆ, ಎಕ್ಸಲೆಂಟ್ ಆಗಿದೆ ಬಟಾಣಿ. ಗಾಡಿಗಳಲ್ಲಿ ಸಿಗತ್ತಲ್ಲ ಒಂದೊಂದು ಬಟಾಣಿ ಕಪ್ ಇರುತ್ತೆ ನೋಡಿ, ಅದೇ ಎಕ್ಸ್ಪೀರಿಯನ್ಸು. ಸೊ ಬಟಾಣಿ ಇದಕ್ಕೆ ಹಾಕೋತಾ ಇದ್ದೀನಿ. ಓಕೆ, ನನಗೆ ಸ್ವಲ್ಪ ಬಟಾಣಿ ಇಷ್ಟ, ಬಟ್ ಸಿಕ್ಕಾಪಟ್ಟೆ ಏನು ಹಾಕ್ಕೊಂಡಿಲ್ಲ. ನೆಕ್ಸ್ಟು ಮಸಾಲೆ ಇನ್ನೂ ಕುದಿತಾನೆ ಇದೆ, ಆದರೆ ಲೈಟಾಗಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಬಿಸಿಯಾಗಿರಲಿ ಅಂತ. ಸೊ ಮಸಾಲೆನ ಇದಕ್ಕೆ ಹಾಕೋತೀನಿ. ಜೈ ಶ್ರೀರಾಮ್. ವಿಡಿಯೋಗೋಸ್ಕರ ಸ್ವಲ್ಪ ಕಷ್ಟಪಟ್ಕೊಂಡು ಹಾಕೋತಾ ಇದ್ದೀನಿ, ನಡೆಯುತ್ತೆ, ಪರವಾಗಿಲ್ಲ. ಓಕೆ, ಮಸಾಲೆ ಚೆನ್ನಾಗಿ ಬರ್ತಾ ಇದೆ. ಕೆಲವರು ಗಾಡಿನಲ್ಲಿ ಮಸಾಲೆನ ಫಿಲ್ಟ್ರ್ ಮಾಡ್ತಾರೆ, ನನಗೇನು ಫಿಲ್ಟ್ರಿಂಗ್ ಬೇಡ. ಬಾಯಿಗೆ ಒಂಚೂರು ಆಲೂಗಡ್ಡೆ ಬಟಾಣಿ ಸಿಗೋದು ಏನು ತೊಂದರೆ ಇಲ್ಲ. ಸಾಕತ್ತಾಗಿ ಬಂದಿದೆ ಮಸಾಲೆ. ಮತ್ತು ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದು ತರಕಾರಿ ಹಾಕೊಳ್ಳೋಣ ಬ್ಯೂಟಿಫುಲ್ಲಾಗೆ. ಓಕೆ, ತರಕಾರಿ ಎಲ್ಲ ಬಂತು ಸಖತ್ತಾಗೆ. ನೆಕ್ಸ್ಟು ನಮ್ಮ ಮಿಕ್ಸ್ಚರು ಹಿಂಗೆ ಮೇಲ್ಗಡೆಯಿಂದನೇ ಉದುರಿಸ್ತೀನಿ ಒಂದೇ ಕೈಯಲ್ಲಿ. ಓಕೆ, ನನಗೆ ಇದ್ರ ಜೊತೆಗೆ ಆ್ಯಕ್ಚುಲಿ ಯೆಲ್ಲೋ ಕಲರ್ ಅರ್ಶಿನದಲ್ಲಿ ಹುರಿದಿರೋ ಕಳ್ಳೆಪುರಿ ಬರೋದಲ್ವ, ಅದು ಹಾಕೊಳ್ಳೋಕೆ ಇಷ್ಟ. ಆ್ಯಕ್ಚುಲಿ ಅದಿಲ್ಲ, ಬರೀ ಮಾಮೂಲಿ ಕಳ್ಳೆಪುರಿ ಹಾಕೋತೀನಿ. ಒಂದು ನಿಮಿಷ ಇರಿ ಬಂದೆ. ಸೊ ನೋಡಿದ್ರೆ ಮಾಮೂಲಿ ಕಳ್ಳೆಪುರಿ ಹಾಕಿದ್ದೀನಿ. ಒಂದೇ ಒಂದು ಐಟಮ್ ಮಿಸ್ ಮಾಡಿಬಿಟ್ಟೆ, ಅದು ಖಾರ ಚಟ್ನಿ. ಬಂದೆ, ಸೊ ಸ್ಪೂನ್ ತೊಗೊಂಡೆ. ಖಾರ ಚಟ್ನಿ ಲೈಟಾಗಿ ಹಾಕ್ಕೊಳ್ಳೋಣ. ಇದೇ ಯುನೀಕ್ ಫ್ಲೇವರ್ ಕೊಡುತ್ತೆ ಪುದೀನ ಚಟ್ನಿ. ಇದು ಇಂಪಾರ್ಟೆಂಟ್. ಇದು ಸ್ವೀಟ್ ಅಂತೂ ಮಸಾಲೆನಲ್ಲೇ ಇದೆ. ಸೊ ಸ್ವೀಟು ಖಾರ ಎರಡು ಟೇಕ್ ಕೇರ್ ಆಗಿದೆ. ಓಕೆ, ನೆಕ್ಸ್ಟು ಸ್ಪೂನ್ ಇಟ್ಕೊಳ್ಳೋದು, ಸ್ಪೂನ್ ಇಟ್ಕೊಂಡು ತಿನ್ನೋದು. ಓಕೆ, ತಿನ್ನುವಾಗ ಬರ್ತೀನಿ ರೀ. ಸರಿ, ಇವಾಗ ಟೇಸ್ಟಿಂಗ್ ಟೈಮು ಬಂದಿದೆ. ಮಸಾಲೆ ಪುರಿ ನನ್ನ ಟೇಬಲ್ಗೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಕ್ಲೀನಾಗೆ. ಕಾಣಿಸ್ತಾ ಇರ್ಬೋದು ನಿಮಗೆ, ಸಖತ್ ಮಧುರವಾಗಿದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅಂಗಡಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಗಟ್ಟಿಯಾಗಿದೆ, ತುಂಬ ನೀರಾಗಿಲ್ಲ, ಸಾಕಷ್ಟು ಥಿಕ್ನೆಸ್ ಬಂದಿದೆ. ಓಕೆ, ತುಂಬ ಗಟ್ಟಿಯಾಗೂ ಇಲ್ಲ, ಸಾಕಷ್ಟಿದೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕೋಬೋದು ನಿಮಗೆ ಬೇಕು ಅಂದರೆ. ಸರಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಬಾಯಿಗೆ ಹಾಕೊಂಡು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ರುಚಿ ಅಂತ. ಜೈ ಶ್ರೀರಾಮ್. ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಹೊರಗಡೆ ಹೋಗದೆ ಇದ್ದಿದ್ದು ಒಳ್ಳೇದಾಯಿತು ಅಂತ ಫಸ್ಟು ನಿಮ್ಗೆ ಅನ್ಸೋದು. ಎರಡನೇದು, ಯಾವುದೋ 5 ಸ್ಟಾರ್ ಹೋಟೆಲಲ್ಲಿ ಅಥವಾ ಒಳ್ಳೆ ದರ್ಶಿನಿನಲ್ಲಿ, ಫೇಮಸ್ ದರ್ಶಿನಿನಲ್ಲಿ ತಿಂತಾ ಇದ್ದೀವಪ್ಪ, ಆ ಕ್ವಾಲಿಟಿ ಫೀಲಿಂಗ್ ನಿಮ್ಗೆ ಆಗುತ್ತೆ. ಓಕೆ, ಮೂರನೇದು, ಎಲ್ಲ ಹದವಾಗಿ ಬೆಂದಿದೆ, ಬ್ಯೂಟಿಫುಲ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಓವರ್ ಖಾರ ಇಲ್ಲ, ಓವರ್ ಉಪ್ಪು ಇಲ್ಲ. ತುಂಬ ಸ್ವೀಟ್ ಅನ್ನಿಸ್ತಾ ಇಲ್ಲ ನೋಡಿ. ಅಷ್ಟೊಂದು ಬೆಲ್ಲ ಹಾಕಿದ್ರೂ ಕೂಡ ಕರೆಕ್ಟಾಗಿದೆ. ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಮ್ಯಾಶಿನೂ ಆಗಿಲ್ಲ, ಕರೆಕ್ಟಾಗಿ ಹದವಾಗಿ ಬೆಂದಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ನಾನು ತರಿಸಿರೋ ಖಾರ ಶೇವಿನೂ ತುಂಬ ರುಚಿಯಾಗಿದೆ. ಆ ಕಳ್ಳೆಪುರಿ ಹಾಕಿರೋದು ಒಂದು ಸ್ಪೆಷಲ್ ಕಿಕ್ ಕೊಡ್ತಾ ಇದೆ, ನೀವು ತಿಂದಾಗ ನಿಮಗೆ ಗೊತ್ತಾಗುತ್ತೆ ಆಯಿತಾ. ಸೊ ಓವರಾಲ್ ಆಗಿ ಸಿಕ್ಕಾಪಟ್ಟೆ ಮಜಾ ಬರ್ತಾ ಇದೆ ಮಸಾಲೆ ಪುರಿ. ನಾನಂತೂ ಇವಾಗ ಎಂಜಾಯ್ ಮಾಡ್ತೀನಿ. ನೀವು ನನ್ನ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಆಯಿತಾ. ಯಾವ ರೀತಿ ನಿಮಗೆ ಬಂತು, ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ. ನಿಮ್ಮ ಆರೋಗ್ಯನ ಉಳಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್.
ನಾನು ಮಸಾಲೆ ಪುರಿಗೆ ಒಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಮರ್ತೋಗ್ಬಿಟ್ಟೆ, ಅದು ಟೊಮೆಟೊ. ಅದನ್ನ ಮಾತ್ರ ಗ್ಯಾರಂಟಿ ಹಾಕೊಳ್ಳೋದು ಮರಿಬೇಡಿ. ಆಯ್ತು, ಇವಾಗ ನಾನು ಭೇಲ್ಪುರಿ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಭೇಲ್ಪುರಿ ಚಟ್ನಿಗೆ ಒಂಚೂರು ಬ್ಯಾಡ್ಗೆ ಮೆಣಸಿನ್ಕಾಯಿ, ಗುಂಟೂರು ಬೇಡ, ಸಿಕ್ಕಾಪಟ್ಟೆ ಖಾರ ಬರುತ್ತೆ. ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 3-4, ಒಂದಷ್ಟು ಜೀರಿಗೆ, ಆಯಿತಾ. ಆಮೇಲೆ ಟೊಮೆಟೊ ಒಂದು ಪೀಸ್ ಕಟ್ ಮಾಡಿಟ್ಕೊಂಡು, ಅದು ನನ್ನ ವೇರಿಯೇಷನ್ನು, ಹೊರಗಡೆ ಹಾಕ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನನ್ನ ಟೇಸ್ಟ್ ಪ್ರಕಾರ ನಾನು ಮಾಡ್ಕೋತೀನಿ, ಆಯಿತಾ. ಆಮೇಲೆ ಅದ್ರ ಜೊತೆಗೆ ಪುಡಿಗಳು, ಆಯಿತಾ. ನಾನು ಹೋಲ್ ಇದನ್ನೆಲ್ಲ ಹಾಕ್ತಾಯಿಲ್ಲ, ಪುಡಿಗಳು. ಯಾವುದ್ರ ಪುಡಿಗಳು? ಕಾರ್ಡಮಮ್ ಪೌಡರ್, ಸಿನಿಮನ್ ಪೌಡರ್, ಸ್ವಲ್ಪ ಅಷ್ಟೇ, ಚಾಟ್ ಮಸಾಲ, ಫೆನಲ್ ಪೌಡರ್, ಫೆನಲ್ ಸೀಡ್ ಪೌಡರ್ ಆ್ಯಕ್ಚುಲಿ, ಫೆನಲ್ ಪೌಡರ್, ಮತ್ತು ಸಿನಿಮನ್ ಪೌಡರ್ ಇತ್ತು. ಕ್ಲೌಸ್ ಹಾಕ್ಕೊಂಡಿಲ್ಲ, ಬೇಡ, ಇದು ಲವಂಗದ ಬೇಡ, ಅಷ್ಟೇ. ಸೊ ಈ ಪೌಡ್ರ್ಗಳು ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಅದು. ಸೊ ಟೊಮೆಟೊ. ಇವಾಗ ನೋಡೋಣ ಇದು ಭೇಲ್ಪುರಿ ಚಟ್ನಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಇವಾಗ ಭೇಲ್ಪುರಿ ಚಟ್ನಿ ತಯಾರಾಗಿದೆ. ಇಷ್ಟು ಫೈನ್ ಆಗಾದ್ರೆ ಸಾಕು. ಇನ್ನೊಂದು ಸ್ವಲ್ಪ ನೀರು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ನೀವೇ ನೀರು ಹಾಕೊಂಡು ಕಲಿಸ್ಕೋಬೋದು. ಇವಾಗ ಭೇಲ್ಪುರಿ ಮಾಡ್ತೀನಿ, ನೋಡೋಣ ಬನ್ನಿ. ಮತ್ತೆ ಇನ್ನೊಂದು ಹೇಳೋದು ಮಿಸ್ ಮಾಡಿಬಿಟ್ಟೆ, ಈ ಭೇಲ್ಪುರಿ ಚಟ್ನಿಗೆ ಬೆಳ್ಳುಳ್ಳಿನೂ ತುಂಬ ಮುಖ್ಯ. ಎಷ್ಟು ಜೀರಿಗೆ ಜಾಸ್ತಿ ಹಾಕ್ತಿರೋ, ಒಂದು 3-4 ಸ್ಪೂನ್ ಜೀರಿಗೆ, ಒಂದು 8-10 ತೊಳೆ ಬೆಳ್ಳುಳ್ಳಿ, ಆಯಿತಾ. ಅದು ತುಂಬ ಮುಖ್ಯ ಫ್ಲೇವರ್ಗೆ. ಸೊ ಅದಂತೂ ಬೇಕೇ ಬೇಕು. ಸರಿ, ನಾನು ಭೇಲ್ಪುರಿ ಚಟ್ನಿಗೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ಹದಕ್ಕೆ ತಂದಿದ್ದೀನಿ. ಇಷ್ಟು ಕರೆಕ್ಟಾಗಿದೆ ಪುರಿಗೆ ಮಿಕ್ಸ್ ಆಗಿ. ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಯಾಕೆ ಗೊತ್ತಾ, ಪುರಿ ನಾವು ಮಿಕ್ಸ್ ಮಾಡಿದಾಗ ಅದು ಕರೆಕ್ಟಾಗಿ ಪುರಿ ಸುತ್ತಲೂ ಒಂದು ಕೋಟಿಂಗ್ ಆಗಬೇಕು. ಸೊ ಅಷ್ಟಾದರೆ ಕರೆಕ್ಟಾಗಿದೆ, ಅಷ್ಟಿರಬೇಕು. ಓಕೆ, ಭೇಲ್ಪುರಿ ಮಾಡೋದು ತೋರಿಸ್ತೀನಿ ಇವಾಗ. ಸೊ ಒಂದು ಸೂಪರ್ ಆಗಿರೋ ಬಾಣಲಿ ಒಳಗಡೆ ಕ್ರಿಸ್ಪಿಯಾಗಿರೋ ಕಳ್ಳೆಪುರಿ ತೊಗೊಂಡಿದ್ದೀನಿ. ಇವಾಗ ಈ ಕಳ್ಳೆಪುರಿಗೆ ಈರುಳ್ಳಿ, ಆಯಿತಾ, ಟೊಮೆಟೊ, ನಮ್ಮ ಭೇಲ್ಪುರಿ ಚಟ್ನಿ. ಉಪ್ಪು ಹಾಕಿಲ್ಲ ಚಟ್ನಿಗೆ, ಜ್ಞಾನ ಇರಲಿ. ಸೊ ನೀವು ಕಳ್ಳೆಪುರಿಗೆ, ಭೇಲ್ಪುರಿಗೆ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೋದು, ಅಥವಾ ಚಟ್ನಿಗೆ ಬೇಕಾದ್ರೂ ಉಪ್ಪು ಹಾಕೋಬೋದು. ಸೊ ಭೇಲ್ಪುರಿ ಚಟ್ನಿ ಹಾಕಾಯ್ತು. ಮತ್ತು ನೆಕ್ಸ್ಟು ಬಟಾಣಿ. ಸೊ ಬಟಾಣಿ ಹಾಕಿದ್ದೀನಿ. ಇದು ಚೂರು ಮಸಾಲೆ ಹಾಕ್ಕೊಳ್ಳೋಣ ಟೇಸ್ಟ್ಗೆ, ತುಂಬ ಬೇಡ, ಸ್ವಲ್ಪ. ಇವಾಗ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಮಾಡುವಾಗ ಖಾರ ಶವಿನ ಹಾಕೊಂಡೆ ನೋಡಿ, ಮಿಕ್ಸ್ ಮಾಡುವಲ್ಲಿ ಈ ಥರ ಬಂದಿದೆ. ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ಅಲ್ಲಿಗೆ ಭೇಲ್ಪುರಿ ರೆಡಿಯಾಗಿದೆ. ಆ್ಯಕ್ಚುಲಿ ನಾನು ಈ ಪುರಿನ ನಾನು ಬೇಲ್ಗೆ ಹಾಕಬೇಕಾಗಿತ್ತು, ಹಾಕಲಿಲ್ಲ. ಸೊ ಇಲ್ಲೇ ಮುರಿದು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ. ಅದ್ರ ಮೇಲೆ ಮತ್ತೆ ತಿರ್ಗಾ ಬಟಾಣಿ ಮತ್ತು ಮಸಾಲೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಬ್ಯೂಟಿಫುಲ್ ಆಗಿದೆ ಪುರಿ, ರುಚಿ ಭೇಲ್ಪುರಿ. ಇವಾಗ ಭೇಲ್ಪುರಿನ ರುಚಿ ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಓಕೆ, ಸೊ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ನನ್ನ ಡೆಸ್ಕ್ ಮೇಲೆ ಭೇಲ್ಪುರಿನ. ಇವಾಗ ತಿನ್ನೋಣ, ಹೇಗಿದೆ ನೋಡೋಣ. ಜೈ ಶ್ರೀರಾಮ್. ಯಪ್ಪ, ಸಾಕಾಗಿದೆ. ಓಕೆ, ನಿಮಗೆ ಪರ್ಫೆಕ್ಟ್ ರೆಸ್ಟೋರೆಂಟ್ ಟೇಸ್ಟ್ ಇದೆ, ರೆಸ್ಟೋರೆಂಟ್ ಫೀಲಿಂಗ್ ಇದೆ, ಆಯಿತಾ. ಪ್ಲಸ್ ಹೆಲ್ತು, ಇದೆಲ್ಲ ಅಂತೂ ಖಂಡಿತ. ಆ ಚಟ್ನಿ ನಾನು ತೋರಿಸಿರೋದನ್ನು ನೀವು ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ಇದು ಒಂಥರ ಸ್ಪೆಷಲ್ ಪ್ರೊಫೆಷ್ನಲ್ ಫೀಲ್ ಕೊಡ್ತಾ ಇದೆ. ಆ ಚಟ್ನಿ ನೀವು ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿದೆ ಅಂತ, ಗ್ಯಾರಂಟಿ ನಿಮ್ಗೆ ಇಷ್ಟ ಆಗುತ್ತೆ. ಅಲ್ಲಿರೋ ಚಾಟ್ ಮಸಾಲ, ಚಕ್ಕೆ ಮಸಾಲ, ಚಕ್ಕೆ ಪುಡಿ, ಜಿಂಜರ್ ಪೌಡ್ರು ಹಾಕಿದೆ, ಕರೆಕ್ಟ್ ಅದು ಹೇಳಿದ. ಜಿಂಜರ್ ಪೌಡರು, ಕಾರ್ಡಮಮ್ ಪೌಡರು, ಸಿನಿಮನ್ ಪೌಡ್ರು, ಇದೆಲ್ಲ ಹಾಕಿರೋದು ಒಂದು ಎಕ್ಸ್ಟ್ರಾ ಕಿಕ್ ಕೊಡ್ತಾ ಇದೆ ಭೇಲ್ಪುರಿಗೆ. ಆ ಕಿಕ್ಕೇನೆ ನಮಗೆ ಹೋಟೆಲ್ಗಳಲ್ಲಿ ಕಾಣಿಸೋದು. ಸೊ ಟ್ರೈ ಮಾಡಿ, ನಿಮಗೂ ಇಷ್ಟ ಆದರೆ ತಿಳಿಸಿ ಕಮೆಂಟ್ಸಲ್ಲಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್.